ಕಡೆ ಮಾತಾಡಿ, ನೀವು ಆ ಕಡೆಗೆ ಉತ್ತರ ಕೊಡ್ತೀರಿ. ಹೆಚ್ಚಿನ ಅನುದಾನ ಕೊಡ್ಲಿ, ಅದೇ ರೀತಿ ಅದ್ರಲ್ಲಿ 10% ಆದ್ರೂ ಬಯಲುಸೀಮೆ ಕೊಡ್ಲಿ. ನಮ್ಮ ಸಭಾಧ್ಯಕ್ಷರೇ, ಇವ್ರು ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ನಮ್ಮಲ್ಲಿ ಇವತ್ತು ಬೋರ್ ಹೊಡಿಬೇಕು, ತರಕಾರಿ ಬೆಳಿಬೇಕು. ಇವತ್ತು ನಮ್ಮಲ್ಲಿ ಆ ಪರಿಸ್ಥಿತಿ ಬಂದಿದೆ. ಯಾಕೆ ಯಾವ ಸರ್ಕಾರ ಬಂದ್ರು, ರಾಜ್ಯ ಸರ್ಕಾರದಲ್ಲಿ ಯಾವ ಸರ್ಕಾರ ಬಂದ್ರು ಮುಳುಬಾಗ ನಮ್ಮ ಭೂಪಟದಲ್ಲಿ ಇಲ್ವಾ? ನಮ್ಮಲ್ಲಿ ಕರ್ನಾಟಕ ರಾಜ್ಯ 24% ನನ್ನ ಕ್ಷೇತ್ರ ಇಲ್ವಾ ನಿಮ್ಮಲ್ಲಿ? ಯಾಕೆ ನಮ್ಮನ್ನು ಅಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಿ? ಖಂಡಿತವಾಗ್ಲೂ ಯಾವ್ದೇ ಸರ್ಕಾರ ಬರಲಿ, ರಾಜ್ಯ ಸರ್ಕಾರ ಯಾವ್ದೇ ಸರ್ಕಾರ ಬರಲಿ, ನಮ್ಮನ್ನ ಶೂನ್ಯತೆ ನೋಡ್ತಾ ಇದಾರೆ, ನಮ್ಮನ್ನ ಮಲ್ತಾಯಿ ಮಕ್ಕಳನ್ನ ನೋಡ್ತಾ ಇದಾರೆ. ಬಹುಶಃ ಮುಂದಿನ ದಿವಸ ಇದೇ ರೀತಿ ಆದ್ರೆ ನಮ್ದು ಹೋರಾಟ ಬೇರೆ. ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ದಯವಿಟ್ಟು ನಾವೆಲ್ಲ ವಲಸೆ ಹೋಗ್ತಾ ಇದೀವಿ. ದಯವಿಟ್ಟು ಮುಂದಿನ ದಿವಸ ಹೆಚ್ಚಿನ ಒಂದು ತಾರತಮ್ಯ ಕೊಡದೆ ಕಲ್ಯಾಣ ಕರ್ನಾಟಕಕ್ಕೆ ದಯವಿಟ್ಟು ಹೆಚ್ಚು ಅಭಿವೃದ್ಧಿ ಕೊಡ್ಲಿ. ನಾನು ಅದ್ರ ಆಫ್ಷೇಟ್ ಮಾಡ್ತಾ ಇಲ್ಲ. ಆದ್ರೆ ಬಯಲುಸೀಮೆ ಬರೀ ವರ್ಷಕ್ಕೆ 35 ಲಕ್ಷ ಕೊಡ್ತಾರೆ ಬ್ರದರ್. ಅರ್ಥ ಮಾಡ್ಕೊಳ್ಳಿ. 35 ಲಕ್ಷ ಯಾವ ಕೇರಿಗೆ ಏನ್ ಮಾಡ್ತಾರೆ ಎತ್ಕೊಂಡು ಹೇಳ್ತಾ ದಯವಿಟ್ಟು ಸಭಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.